ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿನ ಸ್ಥಾನಬೆಲೆ ಕೋಷ್ಟಕ ಪಿಡಿ 10 100 ಸಾವಿರ 10,000 100,000 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್ ಅಂತ ಹೇಳಿ ನಂಬರ್ ಸಿಸ್ಟಮ್ ಇದೆ. ಹಾಗೆ ಇದನ್ನು ನಾವು ಫಸ್ಟ್ 3 ಸ್ಥಾನಗಳನ್ನು 100ರ ಗುಂಪು ಅಂತ ಮಾಡ್ಕೋತೀವಿ. ನೆಕ್ಸ್ಟ್ 3 ಸ್ಥಾನಗಳನ್ನು ಅಂದರೆ 1000 10,000 100,000 ಸಾವಿರರ ಗುಂಪು ಅಂತ ಹೇಳಿ ಮಾಡ್ಕೋತೀವಿ. ಮಿಲಿಯನ್ 10 ಮಿಲಿಯನ್ 100 ಮಿಲಿಯನನ್ನು ಮಿಲಿಯನ್ ಗುಂಪು ಅಂತ ಹೇಳಿ ಮಾಡ್ಕೊಳ್ತೀವಿ. ಹಾಗೆ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನನ್ನು ಬಿಲಿಯನ್ ಗುಂಪು ಅಂತ ಹೇಳಿ ಮಾಡಿಕೊಂಡ್ರೆ ಓದೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಸಂಖ್ಯೆಗಳನ್ನು ಓದೋಕ್ಕೆ ನಾವು ಒಂದು ಅಲ್ಪ ವಿರಾಮವನ್ನು ಹಾಕೋದ್ರ ಮೂಲಕ ಏನು ಮಾಡ್ಕೊಳ್ತೀವಿ, ಈಸಿಯಾಗಿ ಮಾಡ್ಕೊಳ್ಬೋದು. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ನಾವು 3 ಸ್ಥಾನಗಳಿಗೆ ಹಾಕ್ತಾ ಹೋಗ್ತೀವಿ. ಅಂದರೆ ಬಲಗಡೆಯಿಂದ 3 ಸ್ಥಾನಗಳನ್ನು ಎಳೆಸಿ ಹಾಕ್ತಾ ಹೋಗ್ತೀವಿ. ಬಿಡಿ 10 100 ಅಲ್ಲೊಂದು ಅಲ್ಪ ವಿರಾಮ, 1000 10,000 ಇದನ್ನು 100,000 ಅಂತ ಹೇಳ್ತೀವಿ. ಅಲ್ಲಿಗೊಂದು ಅಲ್ಪ ವಿರಾಮ ಹಾಕ್ಕೊಂಡು ಹೋಗ್ತೀವಿ. ಅದು ಮುಂದಿನ ಸಂಖ್ಯೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಹಾಕೋದು ಇದನ್ನು ಅಂತ. ಹಾಗೆ ಇದನ್ನು ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಹಾಕಿದಾಗ 5 ಬಿಡಿ ಸ್ಥಾನಕ್ಕೆ, 9 10ರ ಸ್ಥಾನಕ್ಕೆ, 6 100ರ ಸ್ಥಾನಕ್ಕೆ, 4 1000 ಸ್ಥಾನಕ್ಕೆ, 5 10,000 ಸ್ಥಾನಕ್ಕೆ, 1 100,000 ಸ್ಥಾನಕ್ಕೆ ಹೋಗುತ್ತೆ. ಓದೋದು ಹೇಗೆ ಇದನ್ನು, ಈ 3 ಸಂಖ್ಯೆಗಳನ್ನು ತಗೊಂಡು 1000 ಅಂತ ಹೇಳಬೇಕು. 154,695 ಅಂತ ಈ ಸಂಖ್ಯೆಯನ್ನು ಓದ್ತೀವಿ ನಾವು. ಇನ್ನೊಂದು ಸಾರಿ ನೋಡಿ, 154,695. ಹಾಗೆ ಎರಡನೇ ಸಂಖ್ಯೆಗೆ ಬಂದರೆ ಬಲಗಡೆಯಿಂದ 3 ಸಂಖ್ಯೆಗಳಿಗೆ ಅಲ್ಪ ವಿರಾಮವನ್ನು ಹಾಕಿದಾಗ ಬಿಡಿ 10 100 1000 10,000 100,000 ಮಿಲಿಯನ್ 10 ಮಿಲಿಯನ್. ಹಾಗೆ ಇದನ್ನು ಸ್ಥಾನ ಬೆಲೆಯಲ್ಲಿ ಕೋಷ್ಟಕದಲ್ಲಿ ಹಾಕಿದಾಗ 1 ಬಿಡಿ ಸ್ಥಾನಕ್ಕೆ, 4 10ಕ್ಕೆ, 2 100ಕ್ಕೆ, 0 1000 ಸ್ಥಾನದಲ್ಲಿ, 5 10,000 ಸ್ಥಾನದಲ್ಲಿ, 7 100,000 ಸ್ಥಾನದಲ್ಲಿ, 3 ಮಿಲಿಯನ್ ಸ್ಥಾನದಲ್ಲಿ, 8 10 ಮಿಲಿಯನ್ ಸ್ಥಾನದಲ್ಲಿ ಬರುತ್ತೆ. ಓದೋದು ಹೇಗೆ ಇದನ್ನು, ಈ ಸಂಖ್ಯೆಯನ್ನು ಹೇಳಿಬಿಟ್ಟು ಮಿಲಿಯನ್ ಅಂತ ಹೇಳಬೇಕು. ಅಂದರೆ 83,750,241. ಇನ್ನೊಂದು ಸಾರಿ ನೋಡ್ಕೊಳ್ಳಿ, 83,750,241. ಹಾಗೆಯೇ ಇದನ್ನು ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೋಲಿಸ್ಕೊಂಡ್ರೆ ನೋಡಿ ಏನಾಗುತ್ತೆ, ಬಿಡಿ ಸ್ಥಾನ ಸೇಮ್ ಇದೆ, 10 ಮತ್ತು 10ರ ಸ್ಥಾನ ಸೇಮ್ ಇದೆ, 100 100ರ ಸ್ಥಾನ ಹಾಗೇ ಇದೆ, 1000 1000 ಸ್ಥಾನ